ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷಸ ಈಶ್ವರ. ಇವತ್ತಿನ ಈ ಒಂದು ಅತ್ಯಂತ ಪ್ರಬುದ್ಧ, ಅತ್ಯಂತ ಬುದ್ಧಿವಂತರ ಹಾಗೂ ಅತಿ ಪರಮ ಭಕ್ತರ ಸನ್ನಿಧಾನದಲ್ಲಿ ಭಗವಂತನ ಕುರಿತಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸ್ವಾಮಿಗೆ ನಾನು ನನ್ನನ್ನೇ ಸಮರ್ಪಿಸಿಕೊಳ್ತಾ, ಈ ಒಂದು ಅವಕಾಶವನ್ನು ಕೊಟ್ಟ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಶ್ರೀ ಸತ್ಯಸಾಯಿ ಸೆಂಟ್ರಲ್ ಟ್ರಸ್ಟಿನ ಟ್ರಸ್ಟಿಗಳಲ್ಲೊಬ್ಬರಾಗಿರುವಂತಹ ನಮ್ಮ ಪದ್ಮನಾಭ ಪೈಯವರಿಗೆ ನಾನು ಅತ್ಯಂತ ಅಭಿಮಾನದಿಂದ ಒಡಮಾಡುತ್ತಾ, ಅವರ ಶ್ರೀಮತಿಯವರು ನನ್ನ ಸಹೋದರಿ ಸಮಾನರು ಆಗಿರುವಂತಹ ಕರ್ನಾಟಕ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸರ್ವಿಸ್ ವಿಂಗಿನ ಹಿರಿಯಸ್ಥರು ಆಗಿರುವಂತಹ ಅವರು ನನಗೆ ಅಕ್ಕ ಅಲ್ಲ, 1 ವರ್ಷ ಕಮ್ಮಿ, ಅವರು ತಂಗಿ, ಆದರೂ ಸಹೋದರಿ ಪ್ರಿಯಾ ಪೈಯವರೇ, ಸ್ವಾಮಿಯ ಮಂಗಳಾರತಿಯನ್ನು ನನ್ನ ಕೈಗೆ ಕೊಟ್ಟು ಇನ್ನು ನೀವು ಮಂಗಳಾರತಿ ಮಾಡಬೇಕು ಅಂಥೇಳಿ ನನ್ನ ಕನಸಿನಲ್ಲಿ ಸ್ವಾಮಿ ನನ್ನ ಮೇಲೆ ಕೂತ ಸ್ಥಳದಲ್ಲಿ ಆ ಆರತಿಯನ್ನು ನನಗೆ ಕೊಟ್ಟಂತಹ ಹಿರಿಯರಾದ ಸನಾತನ ಸಾರಥಿಯನ್ನು 30 ವರ್ಷಗಳ ಕಾಲ ನಡೆಸ್ಕೊಂಡು ಬಂದು ಸ್ವಾಮಿಯೇ ಆಗಿರುವಂತಹ ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುವಂತಹ ಗಂಗಾಧರಣ್ಣನವರ ಪಾದಗಳಿಗೆ ನಾನು ಒಡಮಾಡುತ್ತಾ, ನಮ್ಮ ಮೋಹನ್ ರಾವ್ ಸರ್, ಈಗ ನನಗೆ ಅವರನ್ನು ತಕ್ಷಣವೇ ಗುರುತು ಹಿಡಿಲಿಕ್ಕೆ ಆಗಿಲ್ಲ, ಆದರೆ ನಾವೆಲ್ಲ ಸೇವಾದಳಕ್ಕೆ ಬರುವಾಗ ಮೊದಲು ನಮ್ಮ ಹೆಗಲಿಗೆ ಸ್ಕಾರ್ಫ್ ಹಾಕಿದವರು ಮೋಹನ್ ರಾಯರು, ಹಿರಿಯ ಜೀವ. ಅವರ ಪಾದಗಳಿಗೂ ಕೂಡ ಸ್ವಾಮಿಯೇ ಸ್ವರೂಪರೇ ಅವರು ಅಂತ ತಿಳ್ಕೊಂಡು ಅವರಿಗೆ ನಾನು ನಮಸ್ಕರಿಸ್ತಾ, ಒಬ್ಬ ನಾಯಕ ಹೇಗಿರಬೇಕು, ನಾಯಕತ್ವದ ಗುಣದಿಂದ ಜನರನ್ನು ತನ್ನ ಹಾದಿಯಲ್ಲಿ ಹೇಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಕೆಳಗಡೆ ಟಿಫಿನ್ ತಿನ್ನುವಾಗ ನನಗೆ ಹೇಳಿಕೊಟ್ಟ ಕರ್ನಾಟಕ ರಾಜ್ಯದ ಈಗಿನ ಉಪಾಧ್ಯಕ್ಷರಾಗಿರುವ ವೆಂಕಟ್ ಗೋಸಾಯಿ ಅವರೇ. ಹೀ ಈಸ್ ಎ ಯುನೀಕ್ ಪರ್ಸನ್. ಅವರ ಜೀವನದ ಆದರ್ಶವೇ ನಾನು ಮೊದಲು ಸೇವೆ ಮಾಡಬೇಕು ಅಂತ. ದಟ್ ಈಸ್ ದ ಪಾಲಿಸಿ ಆಫ್ ಸ್ವಾಮಿ. ಸ್ವಾಮಿ ಯಾವುದನ್ನು ಹೇಳ್ತಾರೆಯೋ ಅದನ್ನು ಮೊದಲು ಅವರು ಮಾಡ್ತಾರೆ, ಆಮೇಲೆ ಸ್ವಾಮಿ ನಮಗೆ ಹೇಳ್ತಾರೆ. ಅಂತಹ ಸಹೋದರ ಸಮಾನರಾಗಿರುವಂತಹ, ಪ್ರಾಮಾಣಿಕವಾಗಿ ತನ್ನನ್ನು ತಾನು ಸ್ವಾಮಿಗೆ ಅರ್ಪಿಸಿಕೊಂಡಂತಹ ವೆಂಕಟ ಗೋಸಾಯಿ ಅವರೇ, ಮತ್ತೊಮ್ಮೆ ಅವರ ಹೆಸರನ್ನು ಹೇಳ್ತಾ ಇದ್ದೇನೆ. ನಾನು ಯಾವಾಗ ಮಂಗಳೂರಿಗೆ ಸಾಯಿಯ ಸಂದರ್ಭದಲ್ಲಿ ಬಂದಾದ ನಂತರ, ಆವತ್ತು ಅವೇರ್ನೆಸ್ ಪ್ರೋಗ್ರಾಮ್ನ ನಂತರ ಬಂದಾದ ನಂತರ ನನಗೆ ನನ್ನ ತವರು ಮನೆ, ನನಗೆ ಉಳ್ಕೊಳ್ಳಿಕ್ಕೆ, ಊಟಕ್ಕೆ, ತಿಂಡಿಗೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿ ಅವರ ಕಾರಲ್ಲೇ ಅವರು ಎಷ್ಟು ಕೆಲಸ ಇದ್ದರೂ ಕರ್ಕೊಂಡು ಬರುವಂತಹ ವಾಮನ್ ಮರಳಿ ಮತ್ತು ಅವರ ಮಿಸೆಸ್ ವೇಣಿ ಮರಳಿಯವರೇ, ಎಂಥ ಅದ್ಭುತವಾದಂಥ ಚೈತನ್ಯಗಳನ್ನು ನಾನಿಲ್ಲಿ ಕಾಣ್ತಾ ಇದ್ದೇನೆ. ನಾನು ತಪ್ಪಾಗಿ ನೆನೆಸ್ಕೊಳ್ಬೇಡಿ, ನಿಮ್ಮ ಎಲ್ಲರೂ ಕೂಡ ನೀವು ಸಾಯಿ ಸ್ವರೂಪರು ಅಂತ ಹೇಳಿ ಎಲ್ಲ ಸಾಯಿ ಸ್ವರೂಪರ ಪಾದಗಳಿಗೆ ನನ್ನ ಶಿರಸ್ಸನ್ನು ಮುಟ್ಟಿ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಸತ್ಯ ಸಾಯಿಯ ಎದುರು ಮಾತನಾಡುವಂಥದ್ದು ಏನಾದರೂ ನಾನು ಮಾತಾಡ್ತೇನೆ ಅಂಥೇಳಿ ಭಾವಿಸಿದರೆ ಅದಲ್ಲಿಗೆ ಬಂದಾಗ್ಬಿಡ್ತದೆ. ಸ್ವಾಮಿ ಮಾತಾಡಿಸ್ತಾರೆ ಅಂತ ಹೇಳಿ ಬಾಯಿನಲ್ಲಿ ಹೇಳಿದರೂ ಕೂಡ ಅದಲ್ಲಿ ನಿಂತು ಬಿಡುತ್ತೆ. ನಮ್ಮನ್ನು ನಾವು ಸ್ವಾಮಿ ಕೈ ಕೊಟ್ಟು ಬಿಡಬೇಕು. ಸ್ವಾಮಿ ಕೈಯಲ್ಲಿ ಕೊಟ್ಬಿಟ್ಟು ನಾನು ಸ್ವಾಮಿಗೆ ಶರಣಾಗಿದ್ದೇನೆ ಅಂತ ಹೇಳಿದರೆ ಅಲ್ಲಿ ಕೂಡ ನಾವು ಸೋತು ಹೋಗ್ತೀವಿ. ಅಲ್ಲಿ ಕೂಡ ಸ್ವಾಮಿ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ಒಂದೊಂದು ಗ್ರಾಮಗಳಲ್ಲಿ ಸಲ್ಲಿಸಿರುವಂತಹ ಸೇವೆ, ಅಲ್ಲಿ ಸಲ್ಲಿಸುವಾಗ ಆ ಸೇವಾದಳದವರ, ಆ ಬಾಲವಿಕಾಸದ ಮಕ್ಕಳ, ಆ ಗುರುಗಳ, ಆ ಮಹಿಳಾಮಣಿಗಳ ಮುಖದಲ್ಲಿ ಕಾಣ್ತಾ ಇರುವಂತಹ ಅದಮ್ಯವಾದಂತಹ ಪ್ರೇಮ, ಆ ಒಂದು ವಿಶ್ವಾಸ, ಎಲ್ಲವನ್ನೂ ಸ್ವಾಮಿ ನೋಡ್ತಾ ಇದ್ದಾರೆ ಅಂತ ಹೇಳುವಂತಹ ನಿಜವಾದ ಪ್ರಾಮಾಣಿಕವಾದಂಥ ಭಕ್ತಿ, ಭಯ ಇದು ಕಾಣ್ತಾ ಇತ್ತು.
ಅದನ್ನು ನೋಡಿ ನಿಮ್ಮೆಲ್ಲ ಪಾದಗಳಿಗೆ ನಾನು ನಮಸ್ಕಾರ ಮಾಡಿ. ಏನು ಮಾತಾಡಲಿಕ್ಕಿದೆ ಅಮ್ಮ? ನೀವೆಲ್ಲ ಸ್ವಾಮಿಯನ್ನು ಅನುಭವಿಸ್ತಾ ಇದ್ದೀರಾ, ಸ್ವಾಮಿ ಹೇಳಿದ ಮಾರ್ಗದಲ್ಲೇ ನಡೀತಾ ಇದ್ದೀರಾ. ಹೊಸದಾಗಿ ಹೇಳಲಿಕ್ಕೆ ಏನಿದೆ? ಏನೂ ಇಲ್ಲ. ಹಾಗಾದ್ರೆ ಏನೂ ಇಲ್ವಾ? ಇದೆ. ಅದನ್ನೇ ಸ್ವಾಮಿ ಹೇಳೋದು. ಈ ಜಗತ್ತು ಯಾವತ್ತಿದ್ರೂ ಕೂಡ ಬಿ ಇನ್ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ರು ಸ್ವಾಮಿ. ವರ್ತಮಾನ ಕಾಲದಲ್ಲಿ ನೀನು ಬದುಕು ಅಂತ. ಸನಾತನ ಸಾರಥಿ ಕಳೆದ 4 ತಿಂಗಳಿಂದ ಬೆಂಗಳೂರಿನಿಂದ ಸ್ವಾಮಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತವಾಗಲೂ ಕೂಡ ಕನಸು ಮನಸ್ಸಿನಲ್ಲಿ ಯೋಚನೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಸ್ವಾಮಿಯೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನೀವೆಲ್ಲರೂ ನಂಬಲೇಬೇಕು. ಯಾಕಂದರೆ ನನಗೆ ಗೊತ್ತಿಲ್ಲ ಅದು ಹೇಗಾಗುತ್ತೆ ಹೇಗೋಗುತ್ತೋ ಅಂತ. ನಾನು ಅಂತ ಹೇಳಿದರೆ ಅಥವಾ ನಾವು ಅಂತ ಹೇಳಿದ್ರೂ ತಪ್ಪಾಗ್ತದೆ. ಅವರು ಮಾತ್ರ ಮಾಡ್ತಾರೆ ಅಂತ ಹೇಳಿದರೆ ಮಾತ್ರ ಸರಿಯಾಗುತ್ತೆ. ನೀವು ಅದನ್ನು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಒಂದು ಘಟನೆ ನಾನು ಹೇಳಬೇಕಾಗಿದೆ. ಸನಾತನ ಸಾರಥಿ ನಮ್ಮ ಕೈಗೆ ಬಂದಾದ ನಂತರ ವಿಶೇಷ ಸಂಚಿಕೆ ತರಬೇಕು ಅಂಥೇಳಿ ಈ ಸರ್ತಿಯ ಸಂಚಿಕೆ ವಿಶೇಷ ಸಂಚಿಕೆ. ಊಟ ಜಾಸ್ತಿ ಇಲ್ಲ. ಈಗ ನಿಮಗೆ ಬಹುಶಃ ಕೆಲವರಿಗೆ ಬಂದಿರ್ಬೋದು, ಕೆಲವರಿಗೆ ಬಂದಿರಲಿಕ್ಕಿಲ್ಲ. ಒಂದು ಫೋಟೋ ಭಾಳಷ್ಟು ಜನ ನಾವು ನೋಡಿಲ್ಲ. ಈ ಚಿತ್ರವನ್ನು ನಾವು ನೋಡಿದರೆ ಬಹುಶಃ ಕ್ಯಾಮರಾದವ್ರು ಇದನ್ನು ಝೂಮ್ ಮಾಡಿ ತೋರಿಸಿದ್ರೆ ಆಗ್ಬೋದು ಅಂತ ಕಾಣುತ್ತೆ. ಎಲ್ಲರೂ ನೋಡ್ಬೋದು. ಈ ಒಂದು ಫೋಟೋದಲ್ಲಿ ನೀವು ಕಾಣ್ತಾ ಇದ್ದೀರಾ, ಎಡದಿಂದ ವಿಶ್ವೇಶತೀರ್ಥ ಸ್ವಾಮಿಗಳು, ಅವರಾದ ನಂತರ ಕಂಚಿ ಕಾಮಕೋಟಿ ಮಠದ ಸ್ವಾಮಿಗಳು, ಅದಾದ ನಂತರ ಸುತ್ತೂರು ಮಠದ ಸ್ವಾಮಿಗಳು, ಅದಾದ ನಂತರ ಬಂದವರು ಬಾಲಗಂಗಾಧರನಾಥರ ಸ್ವಾಮಿಗಳು, ಮತ್ತು ಭಗವಾನರ ಪಕ್ಕದಲ್ಲಿ ಶಿವಕುಮಾರ ಸ್ವಾಮಿಗಳು, ಅವರ ಪಕ್ಕದಲ್ಲಿರುವಂಥವರು ಗೋಲ್ಡನ್ ಟೆಂಪಲ್ ಮಹಾಲಕ್ಷ್ಮಿ ದೇವಸ್ಥಾನದ ನಾರಾಯಣಿ ಅಮ್ಮ, ಅದರ ಪಕ್ಕದಲ್ಲಿ ಮಂತ್ರಾಲಯದ ಸುಷುಮೇಂದ್ರ ಸ್ವಾಮಿ ಸರಸ್ವತಿ. ಸ್ವಾಮಿಯ ಪಕ್ಕದಲ್ಲಿ ಇಬ್ಬರಿದ್ದಾರೆ. ಮತ್ತೆ ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದಾನೆ. ತಕ್ಷಣವೇ ನನಗನಿಸಿದ್ದು ನಾರಾಯಣ, ಅವನ ಆ ಕಡೆಯಿಂದ ಈ ಕಡೆಯಿಂದ ಜಯ ವಿಜಯರು, ಕೈ ಮುಗಿದು ನಿಂತಹ ಗರುಡ, ಮತ್ತು ಸಪ್ತ ಋಷಿಗಳ ಮಧ್ಯೆ ಶ್ರೀಮನ್ನಾರಾಯಣ. ಎಷ್ಟು ಅದ್ಭುತವಾದಂತಹ ಚಿತ್ರ ನಮಗೆ ಸ್ವಾಮಿ ಕೊಟ್ಟಿದ್ದಾರೆ. ಇದು ಸುಳ್ಳಲ್ಲ. ಇಷ್ಟು ಸುಲಭದಲ್ಲಿ ನಮಗೆ ಸಿಗುವಂಥ ಕಲ್ಪನೆಗಳು ಕೂಡ ಅಲ್ಲ. ಇದ್ಯಾಕೆ ನಮ್ಮವರು ಬಹಳಷ್ಟು ಜನ ನೋಡಿದ್ದಾರೆ. ಇವತ್ತು ಯಾಕೆ ಇದನ್ನು ಸ್ವಾಮಿ ಕೊಟ್ಟರು? ನಾವೆಲ್ಲರೂ ಕೂಡ ನಮ್ಮ ಮಂದಿರದಲ್ಲಿ ಹಾಕಿರುವಂತಹ 9 ಕೋಡ್ ಆಫ್ ಕಾಂಡಕ್ಟ್ ಅನ್ನು ಓದಿರ್ತೇವೆ. ಸ್ವಾಮಿ ಹೇಳಿರುವಂತಹ ದೈವ ಪ್ರೀತಿ, ಪಾಪ ಭೀತಿ, ಸಂಘ ನೀತಿಗಳ ಬಗ್ಗೆ ತಿಳ್ಕೊಂಡಿರ್ತೇವೆ. ಲವ್ ಆಲ್, ಹೆಲ್ಪ್ ಆಲ್, ಲವ್ ಆಲ್, ಸರ್ವ್ ಆಲ್, ಹೆಲ್ಪ್ ಎವರ್, ಹರ್ಟ್ ನೆವರ್, ಇಂಥದ್ದನ್ನೆಲ್ಲ ಕೇಳಿರ್ತೇವೆ. COD 9 ಕೋಡ್ ಆಫ್ ಕಾಂಡಕ್ಟ್ನ ಕೊನೆಯ ಅಂಶ COD, ಸೀಲಿಂಗ್ ಆನ್ ಡಿಸೈರ್ನ ಬಗ್ಗೆ ತಿಳ್ಕೊಂಡಿದ್ದೇವೆ. ಹಾಗಾದರೆ ಅದು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ? ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸ್ವಾಮಿ ಬಹಳಷ್ಟು ಸಂದರ್ಭಗಳಲ್ಲಿ ಸ್ವಾಮಿಗೆ ಯಾವ ಶಬ್ದ ಸೂಟ್ ಆಗಬಹುದು, ಸ್ವಾಮಿಯನ್ನು ಯಾವ ಹೆಸರಿನಿಂದ ಕರೆದರೆ ಸ್ವಾಮಿಗೆ ಅದು ಸರಿಯಾದಂತಹ ವ್ಯಾಖ್ಯಾನವನ್ನು ನೀಡಿತು ಅಂತೇಳಿ ಯೋಚನೆ ಮಾಡಿದರೆ ಯಾವ ಶಬ್ದಗಳೂ ಸಿಗ್ತಾ ಇಲ್ಲ. ಸಹಸ್ರನಾಮಗಳಲ್ಲಿರುವ ಅಷ್ಟೂ ನಾಮಗಳಿಗೆ ಅತೀತರಾದವರು ಸ್ವಾಮಿ. ಪುರುಷ ಸೂಕ್ತದಲ್ಲಿ ಹೇಳಿದಾಗೆ ಏನು ವರ್ಣನೆ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿದ್ದಾರೆ. ಎಲ್ಲಿ ನೋಡಿದ್ರು ಅದರಿಂದ ಜಾಸ್ತಿ ತುಂಬಿಕೊಂಡಿದ್ದಾರೆ. ಹೇಗೆ ಮಾತಾಡಿದ್ರು ಕೂಡ ಅದಕ್ಕಿಂತ ಆಚೆ ಸ್ವಾಮಿ ನಿಂತಿದ್ದಾರೆ. ಹಾಗಾದರೆ ಸ್ವಾಮಿಯನ್ನು ಹೇಗೆ ವಿವರಿಸುವುದು? ಸ್ವಾಮಿಯನ್ನು ಹೇಗೆ ನಾವು ವರ್ಣಿಸುವುದು? ಸ್ವಾಮಿ ಹಾದಿಯಲ್ಲಿ ನಾವು ಹೇಗೆ ಹೋಗುವುದು? ನನಗೆ ಅನಿಸಿದ್ದು ಒಂದೇ ಒಂದು ಶಬ್ದ ಸ್ವಾಮಿಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಇರುವಂಥದ್ದು, ಒಂದು ಪದದಿಂದ. ಅದು ಅವರ್ಣನೀಯ, ಅನಿರ್ವಚನೀಯ. ವಚನಗಳಿಗೆ ಸಿಗದಂತಹ ಒಂದು ಯಾವುದಾದ್ರೂ ಶಕ್ತಿ ಇದ್ದರೆ, ಯಾವುದಾದ್ರೂ ವರ್ಣನೆಗೆ ಸಿಗದಂತಹ ಒಂದು ನಿಲುಕದಂತಹ ಒಂದು ಯಾವುದೋ ಒಂದು ಅದ್ಭುತ ಚೈತನ್ಯ ನಮ್ಮೆದುರು ಅವತಾರ ಗಳಿಸಿಕೊಂಡು ಬಂದಿದ್ದಿದ್ರೆ ಅದು ನಮ್ಮ ಸ್ವಾಮಿ. ಎಲ್ಲ ವಿಚಾರಗಳನ್ನು ನಾವು ಯೋಚನೆ ಮಾಡಿ, ಎಲ್ಲ ವೇದ, ಸಾರ, ಕುರಾನ್, ಮತ್ತೊಂದು ಮಗದೊಂದು ಎಲ್ಲಿ ಹೋದರೂ ನಮಗಲ್ಲಿ ಕಾಣುವಂಥದ್ದು ನಮ್ಮ ಸ್ವಾಮಿ ಇಲ್ಲೆಲ್ಲೋ ಹೇಳಿದ್ದಾರೆ. ಬರೋಣ ವಿಚಾರಕ್ಕೆ. 9 ಕೋಡ್ ಆಫ್ ಕಾಂಡಕ್ಟ್ ನಮಗೆಲ್ಲ ಗೊತ್ತಿದೆ. once again let us rewind it and see. 9 ಕೋಡ್ ಆಫ್ ಕಾಂಡಕ್ಟಲ್ಲಿ ಒಂದನೇದ ಅಂಶ ಯಾವುದು? ನನಗೆ
ಪ್ಲೀಸ್ ಹೇಳಿ, ಏನಿದೆ ಅದರಲ್ಲಿ? ವಾಟ್ ಈಸ್ ದ ಫಸ್ಟ್ ಪಾಯಿಂಟ್ ಆಫ್ 9 ಕೋಡ್ ಆಫ್ ಕಾಂಡಕ್ಟ್? ನಾವೆಲ್ಲರೂ ಸಾಯಿ ಭಕ್ತರು. ಸ್ವಾಮಿ ಹೇಳ್ತಾರೆ, ನನ್ನ ಭಕ್ತರಿಗಿರಬೇಕಾದಂತಹ ಪ್ರಥಮ ಅರ್ಹತೆಯೇ 9 ಕೋಡ್ ಆಫ್ ಕಾಂಡಕ್ಟ್ ಅನ್ನು ಪರಿಪಾಲಿಸುವಂತಹದ್ದು. ನಮ್ಮ ಸಮಿತಿಯಲ್ಲಿ ಇದೆಯಲ್ಲ, ಎಲ್ರಿಗೂ ಗೊತ್ತಿದೆ ತಾನೆ? ವಾಟ್ ಈಸ್ ದಟ್ ಫಸ್ಟ್ 9 ಕೋಡ್ ಆಫ್ ಕಾಂಡಕ್ಟ್ನ ಫಸ್ಟ್ ಕಾಂಡಕ್ಟ್ ಯಾವುದು ಹೇಳಿ? ಹೇಳಿ, ಕಮಾನ್, ಐ ವಾಂಟ್ ಟು ನೋ. ಸ್ವಾಮಿ ಹೇಳಿದ 9 ಅಂಶಗಳ ನೀತಿ ಸಂಹಿತೆ ಏನು? ಅಲ್ಲ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಲರ್ನ್. ಸಾಯಿ ಸಂಸ್ಥೆಯಲ್ಲಿ ನಾವಿದ್ದೇವೆ. ಸಾಯಿ ಸಾಹಿತ್ಯ ಎಷ್ಟಿದೆ, ಸಾಯಿ ಸಾಮ್ರಾಜ್ಯದಲ್ಲಿ ಸ್ವಾಮಿ ನಮಗಾಗಿ ಎಷ್ಟು ಬಿಟ್ಟು ಹೋಗಿದ್ದಾರೆ ನಮಗೆ ಅರ್ಥ ಆಗದೆ ಇದ್ರೆ ಮತ್ತೆ ಯಾರಿಗೆ ಸ್ವಾಮಿ ಬರೆದದ್ದು? ಸ್ವಾಮಿ ಎಷ್ಟು ವಾಹಿನಿಗಳನ್ನು ಬರೆದಿದ್ದಾರೆ? ಹೌ ಮೆನಿ ವಾಹಿನಿ ಸ್ವಾಮಿ ಹ್ಯಾಸ್ ರಿಟನ್? 16 ವಾಹಿನಿಗಳು, 16 ವಾಹಿನಿಗಳನ್ನು ಬರೆದಿದ್ದಾರೆ. ಎಷ್ಟು ಜನ ನಾವು ಓದಿದ್ದೇವೆ? ಇಲ್ಲ. ಯಾಕೆ ಓದಿಲ್ಲ? ಗೊತ್ತಿಲ್ಲ, ನಮಗೆ ಬೇಕಾಗಿಲ್ಲ. ಕಾರಣ ನೋಡಿದ್ರೆ ಸಾಕು. ಬರೀ ದರ್ಶನದಿಂದ ಪಾಪನಾಶನ ಆಗುತ್ತೆ, ಸ್ಪರ್ಶನದಿಂದ ನಮಗೆಲ್ಲವೂ ಸಿಗ್ತದೆ. ಸ್ವಾಮಿಯ ಸ್ಮರಣೆಯಿಂದ ಎಲ್ಲವನ್ನೂ ನಾವು ಪಾವನಗೊಳಿಸ್ತೇವೆ. ಯಾವಾಗ? ಎಷ್ಟು ದಿನ? ಇನ್ನು ನಮ್ಮನ್ನು ಸ್ವಾಮಿ ಅವರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಹೇಳ್ತಾ ಇದ್ದಂಥ ಸ್ವಾಮಿ ಯುವರ್ ಲೈಫ್ ಶುಡ್ ಬಿ ಮೈ ಮೆಸೇಜ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಸೊ ಇಫ್ ಯು ಆರ್ ನಾಟ್ ರೀಡಿಂಗ್ ಸ್ವಾಮೀಸ್ ಮೆಸೇಜ್, ಸ್ವಾಮಿಯ ವಾಹಿನಿಗಳನ್ನು ನಾವು ಓದಿದ್ರೆ, ಅಳಿಕೆಯಿಂದ ಎಷ್ಟು ಪುಸ್ತಕ ಕನ್ನಡದಲ್ಲಿ ಪ್ರಿಂಟ್ ಆಗಿದ್ದಾವೆ ಅಲ್ಲಿಯೇ ಬಿದ್ದಿದ್ದಾವೆ. ಸತ್ಯಸಾಯಿ ಪಬ್ಲಿಕೇಶನ್ ಸೊಸೈಟಿಯಿಂದ ಎಷ್ಟು ಪುಸ್ತಕ ಪ್ರಕಟ ಆಗಿ ಬಿದ್ದಿದೆ. ಸತ್ಯಸಾಯಿ ವಾಣಿ 8 ಪ್ರಕಟ ಆಗಿದೆ, ಅಲ್ಲಿಯೇ ಬಿದ್ದಿದೆ. ತಂದು ಮಾರಾಟ ಮಾಡಲಿಕ್ಕೆ ಅಲ್ಲಿಂದ ಕಳಿಸೋದಿಲ್ಲ, ಕಳಿಸಿದರೆ ಇಲ್ಲಿ ತಗೊಂಡು ನಾವು ಓದೋದಿಲ್ಲ. ಬೇಜಾರು ಮಾಡಬೇಡಿ, ದಟ್ ಹ್ಯಾಸ್ ಟು ಬಿ ರೆಡ್ ಔಟ್. ಸರಿ, ಸ್ವಾಮಿಯ 9 ಅಂಶಗಳ ನೀತಿ ಸಂಹಿತೆಗೆ ಬರೋಣ. ಫಸ್ಟ್ ಪಾಯಿಂಟ್ ಇರೋದು ದಿನವೂ ಜಪ ಅಥವಾ ಪ್ರಾರ್ಥನೆಯನ್ನು ಮಾಡಬೇಕು. ಫಸ್ಟ್ ಪಾಯಿಂಟ್. ಯಾಕದನ್ನು ಮೊದಲನೇದಾಗಿ ಸ್ವಾಮಿ ಹೇಳಿದ್ರು? ಫಾರ್ ವಾಟ್? ಅದನ್ನೆಲ್ಲೋ ಬೇರೆ ಕಡೆಯಲ್ಲಿ ಹಾಕ್ಬೋದಿತ್ತಲ್ಲ. ಮೊನ್ನೆ ಗೋಕಾಕ್ಗೆ ಹೋಗಿದ್ದೆ. ಗೋಕಾಕಿಂದ ಬರುವಾಗ ಮಂಗಳೂರಿನವರಿಗೆ, ಅಂದರೆ ನನ್ನೂರಿಗೆ, ಬುದ್ಧಿವಂತರ ನಾಡಿನಲ್ಲಿ ಅಲ್ಲಿ ಹೀಗೆ ಏನು ಮಾತಾಡಿದ್ರು ಕೂಡ ನಾಯಕ್ ಮಾಮನಂತವರು ಮತ್ತೆ ನನ್ನ ಪ್ರಶ್ನೆ ಮಾಡ್ತಾರೆ, ನೀನು ಯಾಕೆ ಅದನ್ನು ಹೀಗೆ ಹೇಳಿದ್ರಿ ಅಂತ. ಹಾಗಾಗಿರುವಾಗ ಏನು ಹೇಳೋದು? ಸ್ವಾಮಿ ಏನಾದರೂ ಕೊಡಿ ಹೊಸ್ತು ಕೊಟ್ಟರು ಸ್ವಾಮಿ. ವೈ ದಟ್ ಫಸ್ಟ್ ಪಾಯಿಂಟ್ ಈಸ್ ದಿನನಿತ್ಯವೂ ಜಪ ಅಥವಾ ಪ್ರಾರ್ಥನೆಯನ್ನು ಮಾಡಬೇಕು ನೀನು. ಯಾಕೆ? That is one unit. It is there in first place. That is only for you. You are individual. ನೀನು ವೈಯಕ್ತಿಕವಾಗಿ ನಿನ್ನ ಸಾಧನೆಯನ್ನು ಮಾಡಿದರೆ, ನೀನು ಆತ್ಮಶಾಂತಿಯನ್ನು ನೀನಾಗಿ ನೀನು ಪಡೆದುಕೊಂಡ್ರೆ, ಜಪದಿಂದ, ಧ್ಯಾನದಿಂದ, ತಪಸ್ಸಿನಿಂದ ನಿನ್ನನ್ನು ನೀನು ಉದ್ಧರಿಸಿಕೊಂಡ್ರೆ, ಯು ವಿಲ್ ಬಿಕಮ್ ಒನ್ ವಿತ್ ಸಾಯಿ. ಯು ವಿಲ್ ಬಿಕಮ್ ಒನ್ ವಿತ್ ಸಾಯಿ. ದಟ್ ಈಸ್ ವೈ ದಟ್ ಈಸ್ ಒನ್. ನಂಬರ್ 1 ಈಸ್ your individual sadhana. That is why Swami placed that number 1 ಅಲ್ಲಿ ದಿನನಿತ್ಯವೂ ನೀನು ಪ್ರಾರ್ಥನೆ ಮತ್ತು ಧ್ಯಾನ ಮಾಡು. ನಂಬರ್ 2 ಏನು? ಪ್ಲೀಸ್ ನನ್ನ ಸ್ಪೀಚ್ ಅಂತ ತಿಳ್ಕೋಬೇಡಿ, ಸಂವಾದ. ಏನು ಎರಡನೇದು? 9 ಕೋಡ್ ಆಫ್ ಕಾಂಡಕ್ಟ್ ಅಲ್ಲಿ ಇಫ್ ವಿ ಡೋಂಟ್ ನೋ ಏನೂ ಪ್ರಯೋಜನ ಇಲ್ಲ. ವಾಟ್ ಈಸ್ ದಟ್ ನಂಬರ್ 2? ವಾರಕ್ಕೊಮ್ಮೆಯಾದರೂ ಕುಟುಂಬದ ಸದಸ್ಯರ ಜೊತೆಯಲ್ಲಿ, ಗೊತ್ತಿದೆ ಎಲ್ರಿಗೂ, ಹೇಳಲಿಕ್ಕೆ ಭಯ. ಸ್ವಾಮಿ ಹತ್ರ ಭಯ ಬೇಡಮ್ಮ. ಸ್ವಾಮಿ ನಮ್ಮಪ್ಪ, ಸ್ವಾಮಿ ನನ್ನ ತಂದೆ, ಸ್ವಾಮಿ ನನ್ನ ಅಣ್ಣ, ಸ್ವಾಮಿ ನನ್ನ ದೇವರು.
ಸ್ವಾಮಿ ಹತ್ರ ಭಯಪಟ್ಟರೆ ನಾವು ಯಾರ ಹತ್ರ ಭಯ ಪಡದೆ ಇರ್ಲಿಕ್ಕೆ ಸಾಧ್ಯ? ಸ್ವಾಮಿ ಹತ್ರ ಬರೋಕೆ ಪ್ರೀತಿ, ದೈವ ಪ್ರೀತಿ, ಫ್ರೀ. ಎರಡನೇದು ಪಾಯಿಂಟ್ ಏನು? ಸ್ವಾಮಿ ಹೇಳುವಂಥದ್ದು ವಾರಕ್ಕೊಮ್ಮೆಯಾದರೂ ಕುಟುಂಬದ ಸದಸ್ಯರೊಂದಿಗೆ ಸೇರಿ. ವೈ ಇಟ್ ಹ್ಯಾಸ್ ಬೀನ್ ಪ್ಲೇಸ್ಡ್ ಇನ್ ದ ಪ್ಲೇಸ್ ನಂಬರ್ 2, ಎರಡನೇ ಜಾಗದಲ್ಲಿ ಹಾಕಿದೆ ಅದು. ಫಾರ್ ವಾಟ್? ಈಸಿ. ಯು ಆರ್ ಒನ್ ಯೂನಿಟ್, ಯುವರ್ ಫ್ಯಾಮಿಲಿ ಈಸ್ ಒನ್ ಯೂನಿಟ್. ನಿಮಗೆ ದ್ವಂದ್ವ, ದ್ವೈತ, ಪ್ರಪಂಚ ಬೇರೆ, ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ ಅಂತ ಹೇಳುವಂಥ ಭಾವವನ್ನು ಐಕ್ಯಗೊಳಿಸಿ ಆ ಎರಡು ಜಾಗದಲ್ಲಿ ಇಟ್ಟರು. ನಂಬರ್ 3 ಏನು? ಅಲ್ಲ, ಅದು 4ನೇದು. 3ನೇದು ಸಮಿತಿ ನಡೆಸುವಂಥ ಭಜನೆ ಮತ್ತು ಸತ್ಸಂಗಗಳಲ್ಲಿ ಅಲ್ವಾ ಸರ್? ಬಾಲ ವಿಕಾಸ್ 4, ಬಾಲ ವಿಕಾಸ್ ಇಸ್ 3. ಸಮಿತಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು 4. ಬಾಲ ವಿಕಾಸ್ ಇದು ನಂಬರ್ 3. ನಿಮ್ಮ ಮಕ್ಕಳನ್ನು ಬಾಲ ವಿಕಾಸದ ತರಗತಿಗಳಿಗೆ ಕಳುಹಿಸಿ. ಬಾಲ ವಿಕಾಸದ ಮಗು 1 ಯೂನಿಟ್, ಬಾಲ ವಿಕಾಸದ ಪಾಠ ಹೇಳುವಂತಹ ಗುರು 1 ಯೂನಿಟ್. ಯು ಆರ್ ಆಲ್ 1 ಯೂನಿಟ್. ಸೊ ಸ್ವಾಮಿ ಪ್ಲೇಸ್ ದಟ್ ಒನ್ ಇನ್ 3rd ಪ್ಲೇಸ್. ಸೊ ಹೀಗೆ ನಾವು ಲೆಕ್ಕ ಹಾಕ್ತಾ ಬರ್ತಾ ಇದ್ದೇವೆ. ನಂಬರ್ 4 ಸಮಿತಿಯಲ್ಲಿ ನಡೆಯುವಂತಹ ಭಜನೆ ಅಥವಾ ನಗರ ಸಂಕೀರ್ತನೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಯುವರ್ 1, ಯುವರ್ ಸಮಿತಿ ಇಸ್ 1, ಯುವರ್ ಟೋಟಲ್ ಫ್ಯಾಮಿಲಿ ಇಸ್ 1 ಆ್ಯಂಡ್ ಯುವರ್ ಸೊಸೈಟಿ ಇಸ್ 1 ನಗರ ಸಂಕೀರ್ತನೆ ಮಾಡುವಾಗ. ನಂಬರ್ 5 ಈಸ್ ಸರ್ವೀಸ್. ಕರೆಕ್ಟಾ? ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಸಾಮಾಜಿಕ ಕಾರ್ಯಗಳಲ್ಲಿ ಪಂಚಭೂತಾತ್ಮಕವಾದಂತಹ ಈ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ನಾವು ಕೊಡುವಂಥದ್ದು. ಸೊ ಈ 9 ಅಂಶಗಳ ಕಾರ್ಯಕ್ರಮಗಳ ಮೂಲಕ ನಾವು 9ನೇ ಅಂಶಕ್ಕೆ ಬಂದು ಮುಟ್ಟುವಾಗ, ಸೀಲಿಂಗ್ ಆನ್ ಡಿಸೈರ್. ಏನು ಸೀಲಿಂಗ್ ಆನ್ ಡಿಸೈರ್? ಬರೀ ಭೌತಿಕವಾದದ್ದನ್ನು ಮಾತ್ರ ಸ್ವಾಮಿ ಹೇಳಿದ್ದಾರಾ? ನಾವು ಹೇಳ್ತೇವೆ ಮಾತು, ಶಕ್ತಿ, ಸಮಯ, ಆಹಾರ ಇದನ್ನು ಉಳಿಸ್ಬೇಕು, ಉಳಿಸ್ಬಿಟ್ಟು ಕೊಡಬೇಕು. ಸರಿನಾ ಸರ್? ಸರಿನಾ? ಆಮ್ ಐ ರೈಟ್ ಸರ್? ಪುತ್ತೂರು ಸರ್ ಸರಿನಾ? ಹೇಳಿ, ತಪ್ಪಿದ್ರೆ ತಿದ್ದಿ. ಸರಿ ತಾನೆ? ಎನರ್ಜಿ, ಟೈಮ್, ಅದೇ ಎನರ್ಜಿ, ಟೈಮ್, ಮನಿ ಆ್ಯಂಡ್ ಫುಡ್ ಅಲ್ವಾ? ಅದು ಯಾವ ಸ್ತರದಲ್ಲಿ ಹೇಳಿದ್ದು ಸ್ವಾಮಿ? ಭೌತಿಕವಾದಂತಹ ಸ್ತರದಲ್ಲಿ ನಾವು ಇದನ್ನು ಉಳಿಸಿಕೊಡಬೇಕಾಗತ್ತೆ. ಬರೀ ಭೌತಿಕ ಸ್ತರದಲ್ಲಿ ಮಾತ್ರ ಸೀಲಿಂಗ್ ಆನ್ ಡಿಸೈರ್ ಅನ್ನು ಮಾಡಿದರೆ ಸಾಕು ಅಂತ ಹೇಳಿದ್ದಾರಾ? ಹಣವನ್ನು ಉಳಿಸಿದ ಹಣವನ್ನು ಸಮಾಜಕ್ಕೆ ಕೊಡಿ. ಟೈಮನ್ನು ಉಳಿಸಿದ ಟೈಮನ್ನು ಸತ್ಕಾರದಲ್ಲಿ ನೀವು ಪ್ರಯೋಗಿಸಿ. ನಿಮ್ಮ ಮಾತುಗಳನ್ನು ಉಳಿಸಿದ ಮಾತುಗಳನ್ನು ಉತ್ತಮ ಮಾತುಗಳಿಗೆ ಬಳಸಿ. ನಿಮ್ಮ ಶಕ್ತಿಯನ್ನು ಉಳಿಸಿ. ಶಕ್ತಿ ಅಂತ ಹೇಳಿದ್ರೆ ನಾಟ್ ಓನ್ಲಿ ಯುವರ್ ಫಿಸಿಕಲ್ ಬಾಡಿ, ವೇಸ್ಟ್ ಆಗುವಂಥ ಎನರ್ಜಿಯನ್ನು ಉಳಿಸಿ, ಪಂಚಭೂತಾತ್ಮಕವಾದಂಥ ಶಕ್ತಿಯನ್ನು ಉಳಿಸಿ. ಅಲ್ವಾ ಸರ್? ಅದು ಮಾತ್ರ ಅಲ್ಲ ಸ್ವಾಮಿ ಹೇಳಿದ್ದು. ಇದು ಮಾನಸಿಕ ಸ್ತರ. ಇನ್ನು ಭೌತಿಕ ಸ್ತರದಲ್ಲಿ ಇದೆಲ್ಲವನ್ನು ನಮಗೆ ಕೊಟ್ಟು ಹೋದರು ಸ್ವಾಮಿ. ಮಾನಸಿಕ ಸ್ತರದಲ್ಲಿ ಕೂಡ ಸೀಲಿಂಗ್ ಆನ್ ಡಿಸೈರ್ ಅನ್ನು ನೀವು ನೆರವೇರಿಸಬೇಕು. ದಟ್ ಈಸ್ ವಾಟ್ ಸ್ವಾಮಿ ಈಸ್ ಇಂಡಿಕೇಟಿಂಗ್. ವಿವೇಚನೆ, ವೆನ್ ಯು ಆರ್ ಟಾಕಿಂಗ್, ವೆನ್ ಯು ಆರ್ ಟೇಕಿಂಗ್ ಸಮ್ ಡಿಸ್ಕ್ರಿಮಿನೇಷನ್ ಪವರ್ ನಿಮ್ಮ ಹತ್ರ ಉಪಯೋಗಿಸುವಾಗ, ಯು ಆರ್ ನಾಟ್ ಸಪೋಸ್ ಟು ಥಿಂಕ್ ವಾಟ್ ಎವರ್ ಯು ವಾಂಟ್ ಟು ಥಿಂಕ್. ಯಾವುದೇ ಒಂದು ವಿಚಾರವನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದಾಗ ಯು ಆರ್ ನಾಟ್ ಸಪೋಸ್ ಟು ಥಿಂಕ್, ಡೂ ವಾಟ್ ಎವರ್ ಯು ವಾಂಟ್. ಅಲ್ಲಿಯೂ ನೀವು ನಿಯಂತ್ರಣವನ್ನು ನೀವು ಸಾಧಿಸಬೇಕಾಗ್ತದೆ. ದಿಸ್ ಈಸ್ ವಾಟ್ ಸ್ವಾಮಿ ವಾಂಟ್ಸ್. ಆಧ್ಯಾತ್ಮಿಕ ಸ್ತರದಲ್ಲೂ ಕೂಡ ನೀವು ನಿಮ್ಮನ್ನು ಔನ್ನತ್ಯಕ್ಕೇರಿಸಿಕೊಳ್ಳಬೇಕಾಗ್ತದೆ. ಅದಕ್ಕೆ ನಾನು ಮೊದಲು ಹೇಳಿರುವಂಥದ್ದು, ಬುದ್ಧಿವಂತರ ಊರಲ್ಲಿ ಮಾತಾಡುವಾಗ
ಬುದ್ಧಿವಂತಿಕೆಯ ಪ್ರಯೋಗ ಮಾಡದೆ ಭಗವಾನರಲ್ಲಿ ನಮ್ಮನ್ನು ನಾವು ಕೊಟ್ಟರೆ ಭಗವಾನರು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯ ನಾವು ಮಾಡ್ತೇವೆ ಅಂತ ತಿಳ್ಕೊಂಡ್ರೆ ನಮ್ಮ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ವಿ ಆರ್ ನಾಟ್ ಸಪೋಸ್ ಟು ಥಿಂಕ್ ದಟ್ ವಿ ಆರ್ ಡೂಯಿಂಗ್ ಸಮಥಿಂಗ್. ಎಲ್ಲಿದೆ ಸರ್ ನಮ್ಮಲ್ಲಿ ಶಕ್ತಿ? ನಮ್ಮಲ್ಲಿ ಎಲ್ಲಿದೆ ಸರ್ ಯುಕ್ತಿ? ನಾವು ಏನು ಮಾಡಲಿಕ್ಕೆ ಸಾಧ್ಯ? ಆತ್ಮ ಪರಮಾತ್ಮಗಳ ನಡುವಿನಲ್ಲಿರುವಂತಹ ಒಂದು ನಿಜವಾದಂಥ ಅರ್ಥವನ್ನು ಸ್ವಾಮಿ ನಮಗೆ ಹೇಳಿಕೊಟ್ಟಷ್ಟು ಎಲ್ಲರಲ್ಲೂ ಎಲ್ಲವನ್ನೂ ಸಮೈಕ್ಯ ಭಾವದಿಂದ ನಾವು ನೋಡಬೇಕಾದಂಥ ಪರಿಸ್ಥಿತಿಯನ್ನು ನಾವು ಅಳವಡಿಸಿಕೊಳ್ಬೇಕಾದಂಥದ್ದು ನಮಗೆ ಸ್ವಾಮಿ ಹೇಳಿಕೊಟ್ಟಾಗ ಅದನ್ನು ಬಿಟ್ಟು ನಮ್ಮ ಬುದ್ಧಿಯನ್ನೇ ನಾವು ಬಳಸ್ಕೊಂಡು ಹೋಗ್ತಾ ಇರ್ತೇವೆ. ಇದೆಷ್ಟರ ಮಟ್ಟಿಗೆ ಸರಿ ಅಂತ ನಮಗನ್ನಿಸ್ತಾ ಇದೆ. ಸ್ವಾಮಿ ಬಹಳಷ್ಟು ಸಂದರ್ಭಗಳಲ್ಲಿ ಪುಟಭರ್ತಿಯಲ್ಲಿ ವೀಲ್ ಚೇರಲ್ಲಿ ಬರುವಾಗ ಮತ್ತೊಂದರಲ್ಲಿ ಬರುವಾಗ ಭಕ್ತರು ಕೇಳ್ತಾ ಇದ್ರಂತೆ, ಸ್ವಾಮಿ ಎಷ್ಟು ದಿವಸ ಸ್ವಾಮಿ ಇನ್ನು ಹೀಗೇ ಬರ್ತಾ ಇದ್ದೀರಾ, ನಿಮ್ಮನ್ನು ನೋಡಿ ನೋವಾಗುತ್ತೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ರಂತೆ, ಈ ಶರೀರವನ್ನು ನೀನು ಯಾಕೆ ನೋಡ್ತೀಯಾ? ಈ ಸ್ವಾಮಿ ಈ ಶರೀರ ಮಾತ್ರ ಅಂತ ತಿಳ್ಕೊಂಡಿದ್ದೀಯಾ? ನೀವೆಲ್ಲ 50 ವರ್ಷ 60 ವರ್ಷ 40 ವರ್ಷದಿಂದ ಬಂದು ಸ್ವಾಮಿ ಸನ್ನಿಧಿಯಲ್ಲಿದ್ದೀರಾ. ನೀವೆಲ್ಲರೂ ಸಾಯಿಗಳಾಗಬೇಕು ಅಂತ ನಾನು ಪ್ರಯತ್ನ ಮಾಡಿದರೆ, ನಾನು ಬಯಸಿದರೆ, ನೀವು ನನ್ನ ಈ ಶರೀರ ಮಾತ್ರ ನೋಡ್ತಾ ಇದ್ದೀರಾ. ನೀವು ನಿಮ್ಮನ್ನು ಪೂರ್ಣವಾಗಿ ಸಾಯಿ ಸ್ವರೂಪರನ್ನಾಗಿ ಮಾಡಿಕೊಳ್ತಾ ಇಲ್ಲ. ನೀವು ನನ್ನ ಸನ್ನಿಧಾನಕ್ಕೆ ಬಂದರೂ ಕೂಡ ಪರಸ್ಪರ ದ್ವೇಷ, ಅಸೂಯೆ, ಮತ್ತೊಂದು ಮಗದೊಂದನ್ನು ಇಟ್ಕೊಂಡು ಒಬ್ಬರ ಮೇಲೊಬ್ಬರು ವಿಚಾರಗಳನ್ನು ಚರ್ಚೆ ಮಾಡಿ ವಿಮರ್ಶೆ ಮಾಡಿಕೊಂಡು ಸ್ವಾಮಿ ಹೇಳಿದ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಹೋಗ್ತಾ ಇದ್ದೀರಲ್ಲ, ಇದೆಷ್ಟರ ಮಟ್ಟಿಗೆ ಸರಿ? ನಾನು ಸ್ವಾಮಿ ಕೇಳಿದ್ರಂತೆ, ಬಾಲವಿಕಾಸ್ ಮಕ್ಕಳು ಕೂತಾಗೆ ಮಕ್ಕಳ ಹತ್ರ ಕೇಳಿದ್ರಂತೆ ಮಕ್ಕಳು, ಸ್ವಾಮಿ ನಿಮಗೆ ಅತ್ಯಂತ ಪ್ರಿಯವಾದಂತಹ ಹೆಸರು ಯಾವುದು ಸ್ವಾಮಿ? ಏನು ಹೇಳಿದ್ರು ಸ್ವಾಮಿ ಗೊತ್ತಾ? ಸ್ವಾಮಿ ನಿಮ್ಮನ್ನು ನಾವು ಹೇಗೆ ಕರೆದ್ರೆ ನಿಮಗೆ ತುಂಬ ಸಂತೋಷ ಆಗುತ್ತೆ ಸ್ವಾಮಿ. ನಿಮ್ಮನ್ನು ನೋಡಿದ ತಕ್ಷಣವೇ ನಮ್ಮ ಮನಸ್ಸಲ್ಲಿ ಏನೋ ತಳಮಳ ಆಗುತ್ತೆ, ಏನೋ ವೇದನೆ ಆಗುತ್ತೆ, ಏನೋ ಪ್ರೀತಿ ಹುಟ್ಟುತ್ತೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನಿಮ್ಮನ್ನು ಹೇಗೆ ಕರೀಬೇಕು ಅಂತ ಕೇಳಿದ್ದಕ್ಕೆ ಸ್ವಾಮಿ ಹೇಳ್ತಾರಂತೆ, ನನ್ನನ್ನು ಪ್ರೇಮ ಸ್ವರೂಪ ಅಂತ ಕರಿ. ನನ್ನನ್ನು ನೀನು ಅನುಭವಿಸುವಂತಹ ಒಂದು ಸ್ಥಿತಿಯಲ್ಲಿ ನೀನು ನಿರ್ಮಾಣ ಮಾಡಿಸ್ಕೊ. ಒಂದೊಂದು ಕ್ಷಣದಲ್ಲೂ ಸ್ವಾಮಿ ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಹೇಳುವ ಅನುಭವ ನಮಗಾದಾಗ ಮಾತ್ರ ನಾವು ನಿಜವಾಗಲೂ ಕೂಡ ಸ್ವಾಮಿಯಲ್ಲಿ ಐಕ್ಯರಾಗ್ಲಿಕ್ಕೆ ಸಾಧ್ಯ. ನಮ್ಮ ಪ್ರತಿಯೊಂದೊಂದು ವಿಚಾರಗಳನ್ನು ಕೂಡ ಸ್ವಾಮಿ ನಿಯಂತ್ರಣ ಮಾಡ್ತಾರೆ. ಸ್ವಾಮಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಮಾತ್ರ ಅಲ್ಲ, ಸ್ವಾಮಿ ನಾವೇ ಆಗಿರ್ತೇವೆ ಅಂಥೇಳಿ ಸ್ವಾಮಿ ಹೇಳಿದಾಗ ನಾವದನ್ನು ಅರ್ಥ ಮಾಡ್ಕೊಳ್ಳದೆ ನಾವಾಗಿ ನಿಂತಾಗ ಸ್ವಾಮಿ ಹತ್ರ ಎಷ್ಟೋ ಸಂದರ್ಭಗಳಲ್ಲಿ ಸ್ವಾಮಿ ಹೇಳ್ತಾರೆ, ನಾನು ನಿನಗೆ ಕೊಡ್ಲಿಕ್ಕೆ ಬರುವಾಗ ನೀನು ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನಾನೇನನ್ನು ಕೊಡಬೇಕು ಅಂಥೇಳಿ ನಾನು ಬಯಸ್ತೇನೆಯೋ ಅದಕ್ಕಾಗಿ ನಾನು ಸಿದ್ಧ ಮಾಡ್ತಾ ಇರ್ತೀನಿ. ಸಿದ್ಧ ಮಾಡ್ತಾ ಇರುವಾಗ ನೀನು ನಿನ್ನನ್ನು ಸಪರೇಟ್ ಆಗಿಟ್ಟು ಸ್ವಾಮಿಗೋಸ್ಕರ ಹುಡುಕುತ್ತೀಯ. ಸ್ವಾಮಿ ಅಲ್ಲಿದ್ದಾರೆ, ಸ್ವಾಮಿ ಇಲ್ಲಿದ್ದಾರೆ, ಸ್ವಾಮಿ ಅಲ್ಲಿದ್ದಾರೆ, ಸ್ವಾಮಿ ಹೀಗಿದ್ದಾರೆ, ಸ್ವಾಮಿ ಹಾಗಿದ್ದಾರೆ ಅಂತ ಹೇಳ್ತಾ ಬರ್ತಾ ಇದ್ದೀಯಾ. ನಿಲ್ಲಿಸೋದನ್ನು, ನೀನು ಕರೆದಲ್ಲಿ ಸ್ವಾಮಿ ಬರುವಷ್ಟು ಯೋಗ್ಯತೆಯನ್ನು ನೀನು ಬೆಳೆಸ್ಕೋ. ನಮಗೆಲ್ಲ ಅನುಭವಗಳಾಗ್ತಾ ಇದ್ದಾವೆ, ನಾವೆಲ್ಲವೂ ನೋಡ್ತಾ ಇದ್ದೀವಿ. ಸ್ವಾಮಿಗೋಸ್ಕರ ಹುಡುಕಬಾರದು, ಸ್ವಾಮಿಗೋಸ್ಕರ ನಾವು ಅಲದಾಡಬಾರ್ದು. ಸ್ವಾಮಿ ನಾವಿದ್ದಲ್ಲಿಗೆ ಬರುವ ಹಾಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೇಕು ಅಂತೇಳಿ ಸ್ವಾಮಿ ನಮ್ಮ ಹತ್ರ ಹೇಳ್ತಾ ಇರ್ತಾರೆ. ಎಷ್ಟು ಅಂತ ಸ್ವಾಮಿ 7 ದಶಕಗಳಿಂದ ನಾನು ಹೇಳಿದ್ದನ್ನೇ ಹೇಳ್ತಾ ಇದ್ದೇನೆ, ಆದರೂ ನೀವು ಯಾವುದನ್ನು ಕೂಡ ಗಮನಿಸ್ತಾ ಇಲ್ಲ. ಬರುವಾಗ ಬರ್ತೀರಾ, ಕೆಳಗಡೆ ಮರಳಲ್ಲಿ ಕೂರ್ತೀರಾ, ಒಂದು ಟವಲ್ ಹಾಕಿ ಅದ್ರ ಮೇಲೆ ಕೂತ್ಕೊಂಡು ಎದ್ದು ಹೋಗುವಾಗ ಅದನ್ನು ತೆಗೆದು ಕುಡಿಗೆ ಹೋದಾಗ ಇಲ್ಲಿ ನನ್ನ ಮಾತುಗಳನ್ನೆಲ್ಲ ಇಲ್ಲಿ ನೀವು ಚೆಲ್ಲಿಬಿಟ್ಟು ಹೋಗ್ತಿದ್ದೀರಾ. ಏನೂ ಪ್ರಯೋಜನ ಇಲ್ಲ. ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ, ನನ್ನ ಮಾತುಗಳನ್ನು ನೀವು ಕೇಳಿಕೊಂಡು ಅದರ ಬಗ್ಗೆ ನೀವು ವಿಮರ್ಶೆ ಮಾಡಿ ಅದನ್ನು ನಿಮ್ಮ ಜೀವನದಲ್ಲಿ ಆಚರಣೆಗೆ ತರದೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಸ್ವಾಮಿಯ ಆಕಾರ ಸ್ವರೂಪ, ಸ್ವಾಮಿ ಈಗೇನು ಮಾಡ್ತಾರೆ, ಸ್ವಾಮಿ ಈಗ ಏನು ಸೃಷ್ಟಿ ಮಾಡ್ತಾರೆ, ಸ್ವಾಮಿ ಉಂಗುರ ಯಾರಿಗೆ ಕೊಡ್ತಾರೆ, ಸ್ವಾಮಿ ಯಾವ ಮಾತನ್ನು ಆಡ್ತಾರೆ ಅಂತ ಹೇಳುವಂಥದ್ದನ್ನು ಗಮನಿಸ್ತೀರೇ ಹೊರತು ಅದನ್ನು ಗ್ರಹಿಸಿಕೊಳ್ಳೋದಿಲ್ಲ. ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ತಾ ಇಲ್ಲ. ಅದನ್ನು ಅಳವಡಿಸಿಕೊಳ್ಳದೇ ಇದ್ದರೆ ನಿಮ್ಮ ಜೀವನದಲ್ಲಿ ಸ್ವಾಮಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು
ಒಂದೊಂದು ಕ್ಷಣ ಕ್ಷಣದಲ್ಲೂ ಕೂಡ ಸ್ವಾಮಿಯ ಅನುಭವ ನಮಗಾಗ್ತದೆ ಅಂತ ಹೇಳೋದಕ್ಕೆ, ಸ್ವಾಮಿಯ ತತ್ವಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತ ಹೇಳೋದಕ್ಕೆ, ನಮಗೆ ನಿಜವಾಗಲೂ ಕೂಡ ವಿಚಾರಗಳನ್ನು ವಿಮರ್ಶೆ ಮಾಡ್ತಾ ಹೋದಾಗ ಬೇಕಾದಷ್ಟು ರೀತಿಯಲ್ಲಿ ಗೊಂದಲಗಳು ಉಂಟಾಗ್ತವೆ, ಬೇಕಾದಷ್ಟುಗಳು ಪರೀಕ್ಷೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಪರೀಕ್ಷೆಗಳ ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ಕೂಡ ಸ್ವಾಮಿ ನಮ್ಮನ್ನು ಪರಿಶುದ್ಧ ಮಾಡ್ತಾರೆ ಅಂಥೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ತಿಳ್ಕೊಂಡಾಗ ಮಾತ್ರ ನಾವು ನಮ್ಮನ್ನು ಸ್ವಾಮಿಯ ಕೈಯಲ್ಲಿ ಅರ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸ್ವಾಮಿಯ ವಿಚಾರದಲ್ಲಿ ಮಾತಾಡ್ತಾ ಹೋದಾಗ ಸ್ವಾಮಿ ನಮಗೆ ಕೆಲವು ವಿಚಾರಗಳನ್ನು ನೋಡಿ ಆಧುನಿಕ ಜಗತ್ತಿನಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ಹೊಸ ಹೊಸ ವಿಚಾರಗಳನ್ನು ಕೊಡ್ತಾ ಬರ್ತಾ ಇದ್ದಾಗ ನಮಗೆ ಸ್ವಾಮಿ ಎಷ್ಟು ಆಪ್ತರಾಗ್ತಾರೆ, ಸ್ವಾಮಿ ಎಷ್ಟು ಹತ್ತಿರ ಆಗ್ತಾರೆ ಅಂಥೇಳಿ. ನಮಗೀಗ 2G ಆಯಿತು, 3G ಆಯಿತು, 4G ಬಂತು. ಸ್ವಾಮಿ 5Gಯನ್ನು ದಾಟಿ 6G ಆಗಿದ್ದಾರೆ. 4G ಈಗ ನಮ್ಮ ಮೊಬೈಲ್ಗಳಲ್ಲೆಲ್ಲ 4G ಇದೆ. ಸ್ವಾಮಿ ಈಸ್ 6G. ಕ್ಯಾನ್ ಯು ಟೆಲ್ ಮಿ ಎನಿಥಿಂಗ್? 6G, 6G is Swami. First G is great. Swami is great. Any doubt? Is there anybody is having doubt? Swami is great. He is great. He is greatest. Yes, greatest. Once again, one more. He is